ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇದಾಗಿರುತ್ತೆ ನನ್ನ ಮಗಳು ಬರ್ಡೇ ವಿಡಿಯೋ. ನಾವು ಹೋಗಿದ್ರಿ ಡಿಸ್ಟಿಕ್ 6ಗೆ. ಸೊ ಅಲ್ಲಿ ನಾವು ನನ್ನ ಮಗಳು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಿ. ಅವತ್ತು ನನಗೆ ಆಫೀಸ್ ಕೆಲಸ ಇರೋದ್ರಿಂದ ನಾನು 9 to 6:30 ನಾನು ಏನು ಇದು ಮಾಡಲಿಕ್ಕಾಗಲ್ಲ. ಸೊ ಆಫ್ಟರ್ 6:30 ನಾವು ಡಿಸ್ಟಿಕ್ 6ಗೆ ಹೋಗ್ಬಿಟ್ಟು ಹಾಗೆ ನಾವು ಟೈಮ್ ಝೋನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಸೊ ಇದು ನನ್ನ ಮಗಳು ಪ್ಲ್ಯಾನ್ ಹೇಳಬೇಕಂದ್ರೆ. ನನ್ನ ಮಗಳಂತೂ ನಾವು ಹೇಗೆ ಹೇಳ್ತೀವೋ ಹಾಗೆ ಕೇಳ್ತಾರೆ. ಸೊ ಈ ಥರ ನಂಗೆ ಕೆಲಸ ಇದೆ ಮಗಳು ಅಂತ ಹೇಳಿದ್ದಕ್ಕೆ, ಸರಿ ಮಮ್ಮಿ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾವು ಪ್ಲ್ಯಾನ್ ಮಾಡಿಕೊಂಡು ಡಿಸ್ಟಿಕ್ 6ಗೆ ಹೋಗಿ ಕೇಕ್ ಕಟ್ ಮಾಡಿಕೊಂಡು ಅದರ ನಂತರ ನಾವು ಟೈಮ್ ಝೋನ್ಗೆ ಹೋದ್ರಿ. ನೋಡಿ ನನ್ನ ಸಿಸ್ಟರ್ ಅವರ ಮಕ್ಕಳು ಎಲ್ಲ ಬಂದಿದ್ದರು. ನನ್ನ ತಂಗಿ ಮಕ್ಕಳು ಮಿಸ್ಸಿಂಗು ಈ ಇದರಲ್ಲಿ. ಸೊ ಅವ್ರು ಬರೋಕ್ಕಾಗಿಲ್ಲ. ಸೊ ಅದರಿಂದ ನನ್ನ ಮಗಳಂತೂ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ. ಹಾಗೂ ನಮ್ಮ ಮಮ್ಮಿ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ನನ್ನ ತಂಗಿ, ಬಟ್ ಆದರೆ ಅವಳು ಬಂದಿರಲಿಲ್ಲ ಅವತ್ತು. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಅವರು ನನ್ನ ಇಬ್ಬರು ಮಕ್ಕಳು ಬಂದುಬಿಟ್ಟು ನನ್ನ ಮಗಳಿಗೆ ಕೇಕ್ ಕಟ್ ಮಾಡಿಸಿ ಹೋದರು. ಅವ್ರ ಅಣ್ಣ ತಮ್ಮ ಇಬ್ಬರೂ ಮಿಸ್ ಮಾಡಲ್ಲ ಅವರ ತಂಗಿ ಬರ್ಡೇನ, ಯಾಕಂದರೆ ತಂಗಿ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ನನ್ನ ಮಗಳಂತೂ ಫುಲ್ ಹ್ಯಾಪಿ. ಸೊ ಹಾಗೆ ಒಂದಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಫೋಟೋನು ಹಾಕಿದ್ದೀವಿ. ನನ್ನ ಮಗ ಅಂತೂ ಹೆವಿ ತೀಟೆ ಅಂದರೆ ನಂಬರ್ 1 ಯಾರು ಅಂದರೆ ಚಾರ್ವಿಕ್. ನೋಡಿ ಫೋಟೋನೇ ತೆಗೆಸ್ಕೊಳ್ಳಲ್ಲ ಹೇಳಬೇಕಂದ್ರೆ. ಸೊ ಹೇಗೋ ಒಂದು ಶೂಟ್ ಮಾಡಿದ್ರಿ. ನೋಡಿ ಫ್ರೆಂಚ್ ಫ್ರೈಸು ಮತ್ತು ಪಿಜ್ಜಾ, ಡಂಪ್ಲಿಂಗ್ಸು ಮತ್ತು ಅವರಿಗಂತ ಹೇಳಿಬಿಟ್ಟು ಜ್ಯೂಸು ಅದೆಲ್ಲ ಆರ್ಡರ್ ಮಾಡಿದ್ರಿ. ಸೊ ನಾವಿಬ್ಬರು ಹಾಗೆ ನಾನು ನನ್ನ ಹಸ್ಬೆಂಡು ಹಾಗೆ ಒಂದು ಮಾಕ್ಟೈಲು ಮತ್ತು ಒಂದು ಸಮ್ ಡ್ರಿಂಕ್ ಏನೋ ಅವ್ರು ತೊಗೊಂಡಿದ್ರು. ಹಾಗೆ ಇವಾಗ ನಾವು ಬಂದುಬಿಟ್ಟು ಹಾಗೆ ಬೈ ವಾಕಲ್ಲಿ ಒರಾಯನ್ ಟೈಮ್ ಝೋನ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಝೋನಲ್ಲಿ ಲೈಕ್ ಏನೇನು ಬೇಕೋ ಗೇಮ್ಸ್ ಎಲ್ಲ ಆಡಲಿ ಮಕ್ಕಳು. ಹೇಗಂದ್ರೂ 4 ಜನ ಇದ್ದಾರಲ್ಲ, ತುಂಬ ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೋದ್ರಿ. ಹಾಗೆ ನನ್ನ ಮಗ ಟಾಯ್ ಶಾಪ್ ನೋಡ್ದ ಅಲ್ಲಿ. ಸೊ ಅದಕ್ಕೆ ಟಾಯ್ ಶಾಪ್ಗೆ ಹೋಗಿ ನನಗೆ ಆಟ ಸಾಮಾನು ಬೇಕು ಅಂತ ಹೇಳಿಬಿಟ್ಟು ಅಮ್ಮ ಕಾರು ಅಂತ ಹೋಗ್ತಾ ಇದ್ದಾನೆ. ಸೊ ಅವನಿಗೇನು ಇಷ್ಟ ಬೇಕೋ ಅದು ಇದು ಮಾಡ್ತಾಯಿದ್ದಾನೆ. ಹಾಗೆ ಅಲ್ಲೊಂದು ಬೇಬಿ ಇತ್ತು. ಆ ಬೇಬಿನ ಮಾತಾಡಿಸ್ಕೊಂಡು ಹಾಗೆ ಒಂದು ಟೈಮ್ ಝೋನ್ ಫುಲ್ಲು ಒಂದು ರೌಂಡ್ ಆಗ್ತಾನೆ. ಇವಾಗ ಎಲ್ಲನೂ ಹೋಗಿ ಟಚ್ ಮಾಡಿ ಅದು ಯಾವ ಥರ ಆಪ್ರೇಟ್ ಆಗುತ್ತೆ ಏನು ಅದೆಲ್ಲ ಅವ್ನು ನೋಡಬೇಕು. ಅವ್ನಿಗೆ ಎತ್ಸಿಲ್ಲ ಅಂದರೂ ಕಾಲು ಎತ್ತಾದರೂ ನೋಡಬೇಕು. ನೋಡಿ ಹೇಗೆ ಹೋಗ್ಬಿಟ್ಟು ಎಲ್ಲನೂ ಅವ್ನು ಟಚ್ ಮಾಡಿ ಇದೇನು ಇದು ಬೈಕು ಅದು ಹೀಗೆ ಹೋಗುತ್ತೆ ಅಂತ ಹೋಗ್ಬಿಟ್ಟು ಅವ್ನು ನೋಡಿಕೊಂಡು ಬರಬೇಕು. ಅದನ್ನು ನೋಡಿ ಯಾವ ರೀತಿ ಎಲ್ಲನೂ ಇದು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವನಿಗಲ್ಲಿ ಏನು ಅರ್ಥ ಆಗ್ತಿಲ್ಲ. ಬಟ್ ಆದರೂ ಅವನು ಇದೇನು ಅದೇನು ಅಂತ ಅವ್ನು ನೋಡಬೇಕಷ್ಟೆ. ಡ್ಯಾಡಿ ಹೇಳ್ತಿರೋದು ಮುಟ್ಬಾರ್ದು ಶಾಕ್ ಹೊಡಿಯುತ್ತೆ ಅಂದರೆ, ಪಪ್ಪ ಬಾ ಹೋಗೋಣ ಅಲ್ಲಿ ಬಾಲ್ ಬರುತ್ತೆ ಅಂತ ಅವನಿಗೆ. ನನ್ನ ಮಗಳು ಆಡಿದ್ಲು. ಸೊ ಅದಕ್ಕೆ ಪಪ್ಪ ಅಲ್ಲಿಂದ ಬಾಲ್ ಬರುತ್ತೆ ಅಂತೆ. ಅವ್ರ ಮಧ್ಯೆ ಹೋಗ್ಬಿಟ್ಟು ನನಗೂ ಕೊಡಿ, ನಾನು ಆಡಬೇಕು, ನಾನು ಅಕ್ಕ ನನಗೆ ಅಂತ ಹೇಳ್ಬಿಟ್ಟು